ಲೇಡೀಸ್ ಕ್ರೇಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದನ್ನು ನಾನು 3 ರಿಂದ 4 ವರ್ಷದ ಹುಡುಗಿಗೆ ಸ್ಟಿಚ್ ಮಾಡಿರುವಂತಹ ಲೆಹೆಂಗಾ ಬ್ಲೌಸ್. ಇದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಯಾವ ರೀತಿಯಾಗಿ ನಾನು ಸ್ಟಿಚ್ ಮಾಡೀನಿ ಅನ್ನೋದನ್ನು ತೋರಿಸ್ತೀನಿ. ಫಸ್ಟ್ ವಿಡಿಯೋದಲ್ಲಿ ಪಾರ್ಟ್ 1ನಲ್ಲಿ ಲೆಹೆಂಗಾದ ಕಟಿಂಗ್ ಮತ್ತು ಸ್ಟಿಚಿಂಗ್ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಬ್ಲೌಸ್ ಕಟಿಂಗ್ ಮತ್ತು ಸ್ಟಿಚಿಂಗನ್ನು ನಿಮಗೆ ತೋರಿಸ್ತೀನಿ. ಈ ಸ್ಯಾರಿ ಒಳಗೆ ಲಂಗಾವನ್ನು ಸ್ಟಿಚ್ ಮಾಡ್ತೀನಿ ಮತ್ತು ಬ್ಲೌಸ್ಗಾಗಿ ಸಪ್ರೇಟ್ ಬಟ್ಟೆಯನ್ನು ಕೊಟ್ಟಾರ, ಸಿಲ್ಕ್ ಬಟ್ಟೆಯನ್ನು, ಅದರಲ್ಲಿ ಬ್ಲೌಸನ್ನು ಸ್ಟಿಚ್ ಮಾಡ್ಕೋತೀನಿ. ಮೊದಲಿಗೆ ಲೈನಿಂಗ್ ಬಟ್ಟೆ ಮೇಲೆ ಲಂಗಕ್ಕೋಸ್ಕರ ಮಾರ್ಕಿಂಗ್ ಮತ್ತು ಕಟಿಂಗ್ ಮಾಡ್ಕೊಳ್ಳೋಣ. ಟೋಟಲಿ 2 ಮೀಟರ್ಸ್ ಬಟ್ಟೆಯನ್ನು ತೊಗೊಂಡಿನಿ. 3 ರಿಂದ 4 ವರ್ಷದ ಹುಡುಗಿಗೆ 2 ಮೀಟರ್ಸ್ ಬಟ್ಟೆ ಆದರೆ ಸಾಕು. ಲೈನಿಂಗ್ ಬಟ್ಟೆಯನ್ನು ಕೂಡ 2 ಮೀಟರ್ಸ್ ತೊಗೊಂಡಿನಿ. ಅದನ್ನು ಟೋಟಲಿ 8 ಲೇಯರ್ಸಲ್ಲಿ ಫೋಲ್ಡ್ ಮಾಡಿಕೊಂಡು, ಅಂದರೆ ನಮಗೆ ಮಾರ್ಕಿಂಗ್ ಮತ್ತು ಕಟಿಂಗ್ ಮಾಡ್ಕೊಳ್ಳೋಕೆ ಈಸಿ ಆಗಲಿ ಅಂಥೇಳಿ 8 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ಫೋಲ್ಡ್ ಮಾಡ್ಕೊಂಡಾದಮೇಲೆ ಲೆಂಗ್ತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಲಂಗಾದ ಲೆಂಗ್ತನ್ನು ನಾವು ರೆಡಿ ಮಾಡಬೇಕಾಗಿರೋದು 27 ಇಂಚಸ್. ನಾನು ಲೈನಿಂಗ್ ಬಟ್ಟೆ ಮೇಲೆ 25 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿನಿ. ಮೇನ್ ಫ್ಯಾಬ್ರಿಕ್ಗಿಂತಲೂ 1 ಅಥವಾ 2 ಇಂಚು ಕಡಿಮೆ ಮಾಡ್ಕೋಬೋದು. ಮೇನ್ ಫ್ಯಾಬ್ರಿಕ್ ಮೇಲೆ 26 ಇಂಚಸ್ಗೆ ಮಾರ್ಕ್ ಮಾಡ್ಕೋತೀನಿ. ಯಾಕಂದ್ರೆ 2 ಇಂಚ್ ಮೇಲ್ಗಡೆ ಬೆಲ್ಟ್ ಬರ್ತೈತಿ, ಲಂಗಾದ ಮೇಲ್ಗಡೆ ಬೆಲ್ಟ್ ಬರ್ತೈತಿ, ಅದನ್ನು ಅಟ್ಯಾಚ್ ಮಾಡ್ಕೋಬೇಕು. ಅದನ್ನು ಹಿಡದೆ ಟೋಟಲಿ 27 ಇಂಚಸ್ ನಾವು ರೆಡಿ ಮಾಡ್ಕೋಬೇಕು. ಅದನ್ನು ಮೈನಸ್ ಮಾಡಿದಾಗ 25 ಇಂಚಸ್ ನಮಗೆ ರೆಡಿ ಬೇಕಾಗ್ತೈತಿ. ಸ್ಕರ್ಟ್ನ ಪ್ಲೇಟ್ಸ್ ಲೆಂಗ್ತ್, ಸ್ಕರ್ಟ್ ಪಾರ್ಟ್ನ ಲೆಂಗ್ತ್ ಕರೆಕ್ಟಾಗಿ 25 ಇಂಚಸ್ ಬೇಕು. ಮತ್ತು 1 ಇಂಚ್ ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ 26 ಇಂಚಸ್ಗೆ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೋಬೇಕು. ನಾನು ಲೈನಿಂಗ್ ಬಟ್ಟೆ ಮೇಲೆ 25 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿನಿ. ಈಗ ಉಳಿದಿರುವಂತಹ ಬಟ್ಟೆ ಒಳಗೆ, ಲೈನಿಂಗ್ ಬಟ್ಟೆ ಒಳಗೆ ಬೆಲ್ಟ್ಗಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ಸೊಂಟದ ಅಳತೆ 21 ಇಂಚ್ ಐತಿ, ಅದರಲ್ಲಿ 3 ರಿಂದ 4 ಇಂಚ್ ಆ್ಯಡ್ ಮಾಡ್ಕೊಳ್ಳೋಣ. 4 ಇಂಚ್ ಆ್ಯಡ್ ಮಾಡ್ಕೊಂಡ್ವಿ ಅಂದರೆ 25 ಇಂಚ್ ಆಯಿತು. ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ನಾನು 12.5 ಇಂಚ್ಗೆ ಬಟ್ಟೆಯನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿನಿ. ನೀವು ನಿಮ್ಮ ಮೆಜರ್ಮೆಂಟ್ನ ಪ್ರಕಾರ ಸೊಂಟದ ಅಳತೆ ಎಷ್ಟಿರುತ್ತೋ ಅಲ್ಲಿ 3 ರಿಂದ 4 ಇಂಚು ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ 4 ರಿಂದ 5 ಇಂಚು ಆ್ಯಡ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಈಗ ಲೆಂಗ್ತ್ ನೋಡ್ಕೊರಿ. 2 ಇಂಚಿನ ಬೆಲ್ಟನ್ನು ರೆಡಿ ಮಾಡ್ಕೋಬೇಕು. ಅದನ್ನು ಡಬಲ್ ಫೋಲ್ಡ್ ಮಾಡ್ಕೋತೀವಿ. ಅದಕ್ಕೋಸ್ಕರ 4 ಇಂಚ್ ಬೇಕಾಗ್ತೈತಿ. 1 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ ನಾನು 5 ಇಂಚ್ಗೆ ಬೆಲ್ಟ್ನ ಉದ್ದವನ್ನು ಮಾರ್ಕ್ ಮಾಡ್ಕೊಂಡಿನಿ ಮತ್ತು ಅಗಲ ಟೋಟಲಿ 25 ಇಂಚಸ್. ಈ ರೀತಿ ಲೈನಿಂಗ್ ಬಟ್ಟೆ ಮೇಲೆ ಸ್ಕರ್ಟ್ ಪಾರ್ಟ್ಗಾಗಿ ಮತ್ತು ಬೆಲ್ಟ್ಗಾಗಿ ಕಟ್ ಮಾಡ್ಕೊಂಡಿವಿ. ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಸ್ಯಾರಿಯಲ್ಲಿರುವಂತಹ ಸೆರಗಿನ ಪಾರ್ಟನ್ನು ಕಟ್ ಮಾಡ್ಕೋತೀನಿ. ಆಲ್ರೆಡಿ ನಾನು ಇದರೊಳಗೆ ಒಂದು ಲಂಗವನ್ನು ಸ್ಟಿಚ್ ಮಾಡೀನಿ. ಈಗ ಉಳಿದಿರುವಂತಹ ಬಟ್ಟೆಯಲ್ಲಿ ನಾನು ಇನ್ನೊಂದು ಲಂಗವನ್ನು ಸ್ಟಿಚ್ ಮಾಡಬೇಕು. ಅದಕ್ಕೋಸ್ಕರ ಸೆರಗಿನ ಪಾರ್ಟಲ್ಲಿ ಕಟ್ ಮಾಡ್ಕೊಳಾಕ್ತೀನಿ. ಉಳಿದಿರುವಂಥದ್ದು ಬಟ್ಟೆನೇ ಇಷ್ಟೇ, 2 ಮೀಟ್ರ್ ಉಳಿದೈತಿ. ಮೊದಲಿಗೆ ಆಲ್ರೆಡಿ ಒಂದು ಲಂಗವನ್ನು ಸ್ಟಿಚ್ ಮಾಡೀನಿ. ಇಲ್ಲ ಅಂದ್ರೆ ನೀವು ಸೆರಗನ್ನು ಕಟ್ ಮಾಡೋ ಅವಶ್ಯಕತೆ ಬೀಳಂಗಿಲ್ಲ. ಇನ್ನೊಂದು ಸ್ಯಾರಿಯ ಇನ್ನೊಂದು ಎಂಡ್ ಇರ್ತದಲ್ಲ, ಅಲ್ಲಿ ನೀವು 2 ಮೀಟರ್ಸನ್ನು ಕಟ್ ಮಾಡ್ಕೋಬೋದು. ಈಗ ಸ್ಯಾರಿಯಲ್ಲಿ ನಾನು 2 ಮೀಟರ್ಸ್ ಕಟ್ ಮಾಡಿಕೊಂಡು ಈ ರೀತಿ 8 ಲೇಯರ್ಸಲ್ಲಿ ಫೋಲ್ಡ್ ಮಾಡಿಕೊಂಡು ಹಾಕ್ಕೊಂಡಿನಿ. ನಾ ಮೊದಲೇ ಹೇಳಿರೋ ಹಾಗೆ ನಾವು ಟೋಟಲಿ ಲಂಗಾದ ಲೆಂಗ್ತನ್ನು 27 ಇಂಚಸ್ ರೆಡಿ ಮಾಡಬೇಕು. 2 ಇಂಚ್ ಮೇಲ್ಗಡೆ ಬೆಲ್ಟ್ ಬರ್ತೈತಿ, ಅದನ್ನು ಮೈನಸ್ ಮಾಡ್ಕೊಂಡ್ವಿ ಅಂದ್ರೆ 25 ಇಂಚಸ್ ಆಯಿತು. 1 ಇಂಚ್ ಎಕ್ಸ್ಟ್ರಾ ಸಿಲಾಯಿ ಮಾರ್ಜಿನ್ಗಾಗಿ ಅಥವಾ ಸ್ಟಿಚಿಂಗ್ ಮಾರ್ಜಿನ್ಗಾಗಿ ಟೋಟಲಿ ನಾನು 26 ಇಂಚಸ್ಗೆ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಂಡಿನಿ. ಮತ್ತು ಲೈನಿಂಗ್ ಬಟ್ಟೆ ಮೇಲೆ 25 ಇಂಚ್ ಲೆಂಗ್ತ್ ತೊಗೊಂಡಿನಿ. ಯಾಕಂದ್ರೆ ಮೇನ್ ಫ್ಯಾಬ್ರಿಕ್ಗಿಂತಲೂ ನಾವು ಲೈನಿಂಗ್ ಬಟ್ಟೆನ ಸ್ವಲ್ಪ ಕಡಿಮೆ ತೊಗೋತೀವಿ. ಈಗ ಬೆಲ್ಟ್ಗಾಗಿ ಲೈನಿಂಗ್ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ವಿ, ಅದೇ ರೀತಿಯಾಗಿ ಸೇಮ್ ಅಳತೆಯಲ್ಲಿ ಅದೇ ಸೈಜ್ನಲ್ಲಿ ನಾವು ಮೇನ್ ಫ್ಯಾಬ್ರಿಕ್ಕನ್ನು ಕಟ್ ಮಾಡ್ಕೊಳ್ಳೋಣ. ಬೆಲ್ಟ್ಗಾಗಿ ನೋಡಿರಿ, ಈ ರೀತಿಯಾಗಿ ಬಾರ್ಡರ್ ಪಾರ್ಟನ್ನು ನಾನು ಬೆಲ್ಟ್ಗಾಗಿ, ಸೊಂಟ ಪಟ್ಟಿಗಾಗಿ ಕಟ್ ಮಾಡ್ಕೊಳಾಕ್ತೀನಿ. ಸ್ಕರ್ಟ್ ಪಾರ್ಟ್ನ ಬೆಲ್ಟ್ಗಾಗಿ ಕಟ್ ಮಾಡ್ಕೊಂಡಿನಿ. ಬಾರ್ಡ್ರನ್ನ ಯೂಸ್ ಮಾಡ್ಕೋತೀನಿ. ಈಗ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಮೇಲೆ ಲಂಗಕ್ಕಾಗಿ, ಸ್ಕರ್ಟ್ ಪಾರ್ಟ್ಗಾಗಿ ಮತ್ತು ಬೆಲ್ಟ್ಗಾಗಿ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿವಿ. ಈಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ. ಹಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ಇದರ ಪಾರ್ಟ್ 2 ಅಲ್ಲಿ ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ಮತ್ತು ಸ್ಟಿಚ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಯಾವ ರೀತಿ ಸ್ಟಿಚ್ ಮಾಡೀನಿ ಅನ್ನೋದನ್ನು ಮಾಡೆಲ್ ತೋರಿಸ್ಕೊಟ್ಟು ನಾನು ಮೊದಲಿಗೆ ಸ್ಟಾರ್ಟಿಂಗಲ್ಲಿ, ಅದೇ ರೀತಿಯಲ್ಲಿ ಯಾವ ರೀತಿ ಸ್ಟಿಚ್ ಮಾಡೋದನ್ನು ಡಿಟೇಲ್ ವಿಡಿಯೋವನ್ನು ಹಾಕ್ತೀನಿ ನೋಡಿರಿ. ಈಗ ಮೊದಲಿಗೆ ಬೆಲ್ಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೋತೀನಿ. ಬೆಲ್ಟನ್ನು ಉಲ್ಟಾ ಇಟ್ಕೊರಿ, ಮೇನ್ ಫ್ಯಾಬ್ರಿಕ್ ಬೆಲ್ಟನ್ನು. ಅದ್ರ ಮೇಲೆ ಲೈನಿಂಗ್ ಬಟ್ಟೆಯನ್ನು ಕರೆಕ್ಟಾಗಿ ಜೋಡಿಸಿಟ್ಕೊಂಡು ಕೆಳಗಡೆ ಮತ್ತು ಮೇಲ್ಗಡೆ ಎರಡೂ ಕಡೆಗೂ ಕೂಡ
ಒಂದೊಂದು ಲೈನ ಸ್ಟಿಚ್ ಹಾಕ್ಕೊಳ್ಳೋಣ. ಬೆಲ್ಟ್ನ ಒಂದು ಸೈಡಲ್ಲಿ ನಾನು ಒಂದು ಲೈನ್ ಸ್ಟಿಚ್ ಹಾಕ್ಕೊಂಡಿನಿ, ಇನ್ನೊಂದು ಸೈಡಲ್ಲೂ ಕೂಡ ಅದೇ ರೀತಿಯಾಗಿ ಇನ್ನೊಂದು ಲೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ನೋಡಿರಿ, ಈ ರೀತಿಯಾಗಿ ಇನ್ನೊಂದು ಲೈನ್ ಸ್ಟಿಚ್ ಹಾಕ್ಕೋತೀನಿ. ನೆಕ್ಸ್ಟ್ ಎಕ್ಸ್ಟ್ರಾ ಇರುವಂತಹ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಎರಡೂ ಸೈಡ್ಸ್ಗಳಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ನೋಡಿರಿ, ಈ ರೀತಿಯಾಗಿ ಅರ್ಧ ಇಂಚ್ನಷ್ಟು ನಾನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳಾಕ್ತೀನಿ. ಬೆಲ್ಟ್ನ ಎರಡೂ ಸೈಡಲ್ಲೂ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಹಾಕ್ಕೋಬೇಕು. ನೋಡಿರಿ, ಈಗ ಬೆಲ್ಟ್ ಪೂರ್ತಿಯಾಗಿ ರೆಡಿ ಆಗೈತಿ. ಈಗ ಸ್ಕರ್ಟ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಸ್ಕರ್ಟ್ ಪಾರ್ಟ್ನ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆ ಎರಡನ್ನೂ ತಗೊಂಡು ಮೇಲ್ಗಡೆಗೆ ಒಂದು ಲೈನ್ ಸ್ಟಿಚ್ ಹಾಕ್ಕೋಬೇಕು. ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಸೇರಿಸ್ಬಿಟ್ಟು ಒಂದು ಲೈನ ಸ್ಟಿಚ್ ಹಾಕ್ಕೋಬೇಕು. ದೂರನೇ ಹಾಕೋರಿ ಹೊಲಿಗೆ, ದೊಡ್ಡ ಹೊಲಿಗೆಯಿಂದ ಸ್ಟಿಚ್ ಹಾಕ್ಕೊಳ್ರಿ. ಮೇನ್ ಫ್ಯಾಬ್ರಿಕನ್ನು ಉಲ್ಟಾ ಇಟ್ಕೊಂಡಿನಿ, ಅದ್ರ ಮೇಲೆ ಲೈನಿಂಗ್ ಬಟ್ಟೆಯನ್ನು ಕರೆಕ್ಟಾಗಿ ಜೋಡಿಸಿಟ್ಕೊಳ್ಳೋಣ. ಜೋಡಿಸಿಟ್ಕೊಂಡು ನೋಡಿರಿ, ಈ ರೀತಿಯಾಗಿ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ದೂರ ಹೊಲಿಗೆಯಿಂದನೇ ಹಾಕೋರಿ. ಹಾಗೆ ನಾನು ರೀಸೆಂಟಾಗಿ 1 ವರ್ಷದ ಮಗುವಿಗೆ ಸ್ಯಾರಿ ಬಟ್ಟೆಯಲ್ಲಿ ಉಳಿದಿರುವಂತಹ ಬಟ್ಟೆಯಲ್ಲಿ ಲಂಗ ಬ್ಲೌಸನ್ನು ಸ್ಟಿಚ್ ಮಾಡೀನಿ. ಇನ್ನೂ ನೋಡಿಲ್ಲ ಅಂದರೆ ಮೇಲ್ಗಡೆ ಐ ಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡೋದ್ರ ಮೂಲಕ ವಿಡಿಯೋವನ್ನು ವೀಕ್ಷಿಸ್ಬೋದು. ಮತ್ತು ಈಗ ಸ್ಕರ್ಟ್ ಪಾರ್ಟ್ನ ಕೆಳಗಡೆಗೆ ನಾನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಫಿನಿಶಿಂಗ್ ಮಾಡ್ಕೋತೀನಿ, ಇಲ್ಲಾಂದರೆ ಎಳಿ ಉಜ್ತಾವು, ಅದಕ್ಕೋಸ್ಕರ. ನೋಡಿರಿ, ಈ ರೀತಿಯಾಗಿ ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ಸ್ಕರ್ಟ್ ಪಾರ್ಟ್ ಕೂಡ ಪೂರ್ತಿಯಾಗಿ ರೆಡಿ ಆಗೈತಿ. ಬೆಲ್ಟ್ನ ಕೆಳಗಡೆಗೆ ನಾವು ಸ್ಕರ್ಟ್ ಪಾರ್ಟನ್ನು ಪ್ಲೇಟ್ಸ್ ಮಾಡ್ಕೋತಾ ಅಟ್ಯಾಚ್ ಮಾಡ್ಕೋಬೇಕು. ಈಗ ಬೆಲ್ಟನ್ನು ಸೀದಾ ಇಟ್ಕೊಂಡಿನಿ. ಯಾವ ಭಾಗವನ್ನು ಕೆಳಗಡೆ ಮಾಡಬೇಕಾಗೈತಿ ಅದನ್ನು ಮಷಿನ್ ಕಡೆ ಮುಖ ಮಾಡಿ ಇಡ್ರಿ. ಬೆಲ್ಟ್ನ ಯಾವ ಭಾಗ ಕೆಳಗಡೆಗೆ ಬರಬೇಕು ಅದನ್ನು ಮಷಿನ್ ಕಡೆ ಮುಖ ಮಾಡಿ ಇಡಬೇಕು. ನೆಕ್ಸ್ಟ್ ಸ್ಟಿಚ್ ಮಾಡ್ಕೊಂಡಿರುವಂತಹ ಸ್ಕರ್ಟ್ ಪಾರ್ಟನ್ನು ಉಲ್ಟಾ ಇಟ್ಕೋರಿ. ಸ್ಕರ್ಟ್ ಪಾರ್ಟ್ನ ಸೊಂಟದ ಭಾಗ ಮೇಲ್ಗಡೆಗೆ ಬರಬೇಕು. ಒಂದು ಅರ್ಧ ಇಂಚ್ನಷ್ಟು ಬೆಲ್ಟ್ನ ಹೊರಗಡೆಗೆ ಎಕ್ಸ್ಟ್ರಾ ಬಿಡಬೇಕು ಸ್ಕರ್ಟ್ ಪಾರ್ಟನ್ನು, ಯಾಕಂದರೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ. ಅದಾದಮೇಲೆ 1.5 ಇಂಚ್ನಷ್ಟು ಸೀದಾ ಹೊಲಿಗೆಯನ್ನು ಹಾಕೋರಿ. ಅದಾದಮೇಲೆ ಪ್ಲೇಟ್ಸ್ಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿರಿ. ನಾನು ಪ್ಲೇಟ್ಸ್ನ ಅಗಲ 1 ಇಂಚ್ ತೊಗೊಂಡಿನಿ, ಇಷ್ಟಿದ್ರೆ ಸಾಕು. ಪ್ಲೇಟ್ಸ್ ಒಂದ್ರ ಮೇಲೆ ಒಂದು ಬರುವಂಗೆ ಸ್ಟಿಚ್ ಮಾಡ್ಕೋಬೇಕು. ಒಂದು ಪ್ಲೇಟ್ನ ಪೋಣ ಭಾಗವನ್ನು ಸ್ಟಿಚ್ ಮಾಡ್ಕೊಂಡಾದಮೇಲೆ ಅದ್ರ ಮೇಲೆ ಮತ್ತೊಂದು ಪ್ಲೇಟನ್ನು ಇಟ್ಟು ಅದ್ರ ಪೋಣ ಭಾಗವನ್ನು ಸ್ಟಿಚ್ ಮಾಡಬೇಕು. ಮುಕ್ಕಾಲು ಭಾಗವನ್ನು ನಾವು ಸ್ಟಿಚ್ ಮಾಡ್ಕೋಬೇಕು. ಅಂದಾಗ ಒಂದ್ರ ಮೇಲೊಂದು ಪ್ಲೇಟ್ಸ್ಗಳು ಕರೆಕ್ಟಾಗಿ ಬರ್ತಾವೆ ಒಂದೇ ಅಳತೆ ಒಳಗೆ. ಈ ರೀತಿಯಾಗಿ ನಾವು ಪ್ಲೇಟ್ಸ್ಗಳನ್ನು ಮಾಡಿಕೊಂಡು ಸ್ಕರ್ಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೋಬೇಕಾಕೈತಿ. ಹಾಗೆ ನೀವು ನನ್ನ ಚಾನಲಲ್ಲಿ ಕಿಡ್ಸ್ಗಳಿಗಾಗಿ ಸ್ಟಿಚ್ ಮಾಡಿರುವಂತಹ ಬಹಳಷ್ಟು ಲೆಹಂಗಾ ಬ್ಲೌಸ್ ವಿಡಿಯೋಸ್ಗಳನ್ನು ನೋಡ್ಬೋದು. ಕಿಡ್ಸ್ಗಳಿಗೆ ಸ್ಟಿಚ್ ಮಾಡಿರುವಂತಹ ಲೆಹಂಗಾ ಬ್ಲೌಸ್ ಆಗಿರ್ಬೋದು, ಫ್ರಾಕ್ ಆಗಿರ್ಬೋದು, ಎಲ್ಲ ವಿಡಿಯೋಸ್ಗಳನ್ನು ನಾನು ಒಂದೇ ಪ್ಲೇಲಿಸ್ಟಲ್ಲಿ ಹಾಕಿ ಈ ವಿಡಿಯೋ ಎಂಡಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ನೋಡ್ಬೋದು. ನೋಡಿರಿ, ಈ ರೀತಿಯಾಗಿ ಒಂದ್ರ ಮೇಲೊಂದು ಪ್ಲೇಟ್ಸ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಸ್ಕರ್ಟ್ ಪಾರ್ಟ್ ಬೆಲ್ಟ್ನ ಕೆಳಗಡೆಗೆ ಸ್ಕರ್ಟ್ ಪಾರ್ಟ್ನ ಮೇಲಿನ ಭಾಗವನ್ನು ಉಲ್ಟಾ ಇಟ್ಟು ಈ ರೀತಿ ಪ್ಲೇಟ್ಸ್ಗಳನ್ನು ಮಾಡ್ಕೋತಾ ಸ್ಟಿಚ್ ಮಾಡ್ಕೋಬೇಕು. ಮತ್ತು ಲಾಸ್ಟ್ ಪ್ಲೇಟ್ ಏನದಲ್ಲ ನೀವು ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಕರೆಕ್ಟಾಗಿ ಎಂಡ್ ಆಗುವಂಗೆ ನೋಡಿಕೊಂಡು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊರಿ. ನೋಡಿರಿ, ಈ ರೀತಿಯಾಗಿ ಬೆಲ್ಟ್ನ ಕೆಳಗಡೆಗೆ ಪ್ಲೇಟ್ಸ್ಗಳನ್ನು ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋದಾಗೈತಿ. ಈಗ ಎರಡು ಸೈಡ್ಸ್ಗಳಲ್ಲಿ ನಾವು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಓವರ್ಲಾಕ್ ಹಾಕ್ಸೋ ಅವಶ್ಯಕತೆ ಬರೋಂಗಿಲ್ಲ, ಎಳೆಗಳು ಉಚ್ಚಂಗಿಲ್ಲ ಮತ್ತು ನೀಟಾಗಿ ಸ್ಕರ್ಟ್ ಪೂರ್ತಿ ನೀಟಾಗಿ ರೆಡಿ ಆಗ್ತೈತಿ. ಎರಡೂ ಎಂಡಲ್ಲೂ ಕೂಡ ಇದೇ ರೀತಿಯಾಗಿ ನಾವು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಒಂದು ಅರ್ಧ ಇಂಚ್ನಷ್ಟು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋರಿ. ಯಾವುದೇ ಲಂಗ ಸ್ಟಿಚ್ ಮಾಡಿರಿ ನಮಗೆ ಬೇಕಾಗಿರೋದು ಎರಡೇ ಮೆಜರ್ಮೆಂಟು, ಒಂದು ಸೊಂಟದ ಅಳತೆ ಮತ್ತು ಇನ್ನೊಂದು ಲೆಹಂಗಾದ ಉದ್ದ. ಮತ್ತು ಸೊಂಟದ ಅಳತೆಯ 4 ಪಟ್ಟು ನಾವು ಏನು ತಗೋಬೇಕು, ಬಟ್ಟೆಯನ್ನು ಮೇನ್ ಫ್ಯಾಬ್ರಿಕನ್ನು ತಗೋಬೇಕು. ನೆಕ್ಸ್ಟ್ ಬೆಲ್ಟನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅದಕ್ಕಿಂತಲೂ ಮುಂಚೆ ಏನು ಮಾಡಿ ಮೇಲ್ಗಡೆ ಒಂದು ಅರ್ಧ ಇಂಚ್ನಷ್ಟು ಈ ರೀತಿ ಫೋಲ್ಡ್ ಮಾಡ್ಕೋರಿ. ಸಿಂಗಲ್ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಹಾಕೋಬೇಕು. ಈ ರೀತಿ ಮಾಡೋದ್ರಿಂದ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕಾದ್ರೆ ಯಾವುದೇ ರೀತಿಯಾದ ತೊಂದರೆ ಆಗಂಗಿಲ್ಲ, ನೀಟಾಗಿ ಬೆಲ್ಟ್ ಫೋಲ್ಡಾಗಿ ಸ್ಟಿಚ್ ಆಗ್ತೈತಿ. ಈಗ ಪೂರ್ತಿ ಬೆಲ್ಟನ್ನು ಡಬಲ್ ಫೋಲ್ಡ್ ಮಾಡ್ಕೊಳ್ಳೋಣ.
ಮತ್ತು ಅದ್ರ ಒಳಗಡೆಗೆ ಸ್ಟಿಚ್ ಮಾಡ್ಕೊಂಡಿರುವಂತಹ ಸ್ಕರ್ಟ್ ಪಾರ್ಟ್ ಒಳಗಡೆ ಹೈಡ್ ಆಗುವಂಗೆ ಅಥವಾ ಮುಚ್ಚಿ ಹೋಗುವಂಗೆ ನಾವು ಸ್ಟಿಚ್ ಮಾಡ್ಕೋಬೇಕು. ಬೆಲ್ಟನ್ನು ನೋಡಿರಿ ಈ ರೀತಿಯಾಗಿ ಒಳಗಡೆಗೆ ಸೇರಿಸ್ಬಿಟ್ಟು ಸ್ಟಿಚ್ ಹಾಕೋರಿ. ನೋಡಿರಿ ಒಳಗಡೆ ಹೈಡ್ ಮಾಡಾಕತ್ತೀನಿ ನಾನು. ಬೆಲ್ಟ್ನ ಒಳಗಡೆಗೆ ಸ್ಟಿಚ್ ಮಾಡ್ಕೊಂಡಿರುವಂತಹ ಸ್ಕರ್ಟ್ ಪಾರ್ಟ್ ಪ್ಲೇಟ್ಸ್ಗಳನ್ನು ಮಾಡಿ ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ ಅದು ಒಳಗಡೆ ಹೋಗೋ ಹಾಗೆ ಸ್ಟಿಚ್ ಮಾಡ್ಕೋಬೇಕು. ನೋಡಿರಿ ಈಗ ಬೆಲ್ಟ್ನ ಕೆಳಗಡೆಗೆ ಸ್ಕರ್ಟ್ ಪಾರ್ಟ್ ಪೂರ್ತಿಯಾಗಿ ರೆಡಿ ಆಗೈತಿ. ಈಗ ಜಸ್ಟ್ ನಾವು ಎರಡೂ ಸೈಡ್ಸ್ಗಳನ್ನು ಜೋಡಿಸ್ಕೊಂಡು ಸ್ಟಿಚ್ ಹಾಕ್ಕೊಂಡ್ವಿ ಅಂದ ಲಂಗ ಪೂರ್ತಿಯಾಗಿ ರೆಡಿ ಆದಂಗೆ. ಇದಕ್ಕೆ ನೀವು ಬಟನ್ಸ್ ಆದರೂ ಹಾಕೋಬೋದು, ಇಲ್ಲಾಂದರೆ ಕಸಿಯಾದರೂ ಕೂಡ ಹಾಕೋಬೋದು. ನನ್ನ ಪ್ರಕಾರದಲ್ಲಿ ಪ್ಲೇಟ್ಸ್ಗಳನ್ನು ಮಾಡಿರುವಂತಹ ಸ್ಕರ್ಟ್ಗೆ ಅಥವಾ ಲಂಗಗಳಿಗೆ ಇಲಾಸ್ಟಿಕ್ ಬೇಡ. ಇಲಾಸ್ಟಿಕ್ ಬದಲಾಗಿ ನೀವು ಕಸಿಯಾದರೂ ಹಾಕೋರಿ, ಇಲ್ಲ ಕಸಿಗಿಂತಲೂ ಬಟನ್ಸ್ಗಳು ತುಂಬ ಉತ್ತಮ. ನೋಡಿರಿ ಸ್ಕರ್ಟ್ ಪಾರ್ಟ್ ಈಗ ಪೂರ್ತಿಯಾಗಿ ರೆಡಿ ಆಗೈತಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದ್ರ ಮೇಲೆ ಬ್ಲೌಸನ್ನು ಕೂಡ ಸ್ಟಿಚ್ ಮಾಡೋರಿದ್ದೀವಿ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. 3 ರಿಂದ 4 ವರ್ಷದ ಹುಡುಗಿಗೆ ಸ್ಟಿಚ್ ಮಾಡಿರುವಂತಹ ಲೆಹೆಂಗಾ ಪೂರ್ತಿಯಾಗಿ ರೆಡಿ ಆಗೈತಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ರೀತಿಯಾದಂತಹ ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ, ಪಫ್ ಸ್ಲೀವ್ಸ್, ಮತ್ತು ಈ ರೀತಿ ಬೆಲ್ಟನ್ನು ಕೂಡ ಸ್ಟಿಚ್ ಮಾಡಿ ತೋರಿಸ್ತೀನಿ. ಬಾರ್ಡರ್ ಪಾರ್ಟಲ್ಲಿ ನಾನು ಬೆಲ್ಟ್ ಕೂಡ ಸ್ಟಿಚ್ ಮಾಡೀನಿ. ನೋಡಿರಿ ಸಪ್ರೇಟ್ ಬಟ್ಟೆ ಕೊಟ್ಟಿದ್ರು ಮ್ಯಾಚ್ ಆಗುವಂಗೆ ಈ ರೀತಿ ಬ್ಯಾಕ್ ಪಾರ್ಟಲ್ಲಿ ಕೂಡ ಮತ್ತು ಫ್ರಂಟ್ ಪಾರ್ಟಲ್ಲಿ ಸೇಮ್ ನೆಕ್ ಡಿಸೈನನ್ನು ತೊಗೊಂಡು ಸ್ಟಿಚ್ ಮಾಡೀನಿ. ನಾನು ಲಂಗವನ್ನು ಐರನ್ ಮಾಡಿಸಿಲ್ಲ, ಯಾಕಂದರೆ ತುಂಬಾ ಸಾಫ್ಟ್ ಐತಿ ಬಟ್ಟೆ. ಅದಕ್ಕೋಸ್ಕರ ಈ ರೀತಿ ಪಿನ್ಸ್ಗಳನ್ನು ಹಾಕಿ ಒಂದು 2-3 ಗಂಟೆ ಇಟ್ವಿ ಅಂದ್ರೆ ಸ್ವಲ್ಪ ನೀಟಾಗಿ ಕೂಡ್ತದೆ ಪ್ಲೇಟ್ಸ್. 3 ರಿಂದ 4 ವರ್ಷದ ಹುಡುಗಿಗೆ ಸ್ಟಿಚ್ ಮಾಡಿರುವಂತಹ ಲೆಹಂಗಾ ಪೂರ್ತಿಯಾಗಿ ರೆಡಿ ಆಗೈತಿ ಪಾರ್ಟ್ 1ಅಲ್ಲಿ. ಸೆಕೆಂಡ್ ಪಾರ್ಟಲ್ಲಿ ನೀವು ಬ್ಲೌಸ್ನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ನೋಡ್ಬೋದು. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.